ಏನ್ ಮಾಡ್ಬೇಕಂತ ಸರ್ ನಾವು ಹೋಗಿ ಅವ್ರ ರೈತರು ನಮ್ಮ ನೋಡಿ ಇವ್ರು ಎಲ್ಲೊಂದು ಮಾತಾಡಿ ಪಕ್ಕದಲ್ಲಿ ಗಾಡಿ ಹತ್ರ ಮಾತಾಡಿ ರೈತರ ಹತ್ರ ಡೀಲ್ ಮಾಡೋದು ಸರ್ ಇವರು. ಗೌರಿಬಿದನೂರು ತಾಲೂಕಿನ ರೈತರು ಬೆಳೆದ ರಾಗಿ ತಂದ್ರೆ ಬೆಂಬಲ ಬೆಲೆ ಕೇಂದ್ರದ ಅಧಿಕಾರಿಗಳು ಅದನ್ನ ತಿರಸ್ಕರಿಸುತ್ತಿದ್ದಾರೆ. 50 ಕೆಜಿ ಒಂದು ಸರಿ ಎಷ್ಟು ಕಡೆ ಆಮೇಲೆ ಏನು ಮಾಡಿದ್ರು, ನಂದು ಎಕ್ಸೈಸ್ ನೀವು ಒಂದು 50 ಕೆಜಿ ಎಷ್ಟು ಕೊಡ್ಬೇಕು ನನಗೆ, ಇಲ್ಲ ನಾವು ಹಾಕ್ಕೊಂಡಲ್ಲ ಅಂತ ದೌರ್ಜನ್ಯ ಮಾಡಿದ್ರು. ಆಮೇಲೆ ಬಂದು ನಾನು ಖಾಲಿ ಗಾಡಿ ತೂಕ ಹಾಕೊಂಡು ಬಿಟ್ಟು ಹೋದಾಗ ಅಲ್ಲಿ ಬಂದು ಒಬ್ಬ ನಿಂತ್ಕೊಂಡ್ಬಿಟ್ಟು 50 ಕೆಜಿ ಲೆಸ್ ಮಾಡ್ಕೊಂಡಿದ್ದಾರೆ ಗಾಡಿಗೆ. ಯಾರದು? ಅದೇ ಆನಂದ ಬಂದಿದ್ದು, ಇವ್ರು ಕಳಿಸಿದ್ದಾರೆ. ಆದರೆ ಖಾಸಗಿ ವ್ಯಕ್ತಿಗಳು ತರುವ ಕಲಬೆರಕೆ ರಾಗಿ ಪರಿಶೀಲಿಸದೆ ತೆಗೆದುಕೊಳ್ತಿದ್ದಾರೆ. ಇಲ್ಲಿನ ಅಧಿಕಾರಿಗಳು ರೈತರು ಬೆಳೆದ ರಾಗಿಗೆ ಬೆಂಬಲ ಕೊಡುವುದಿರಲಿ ವಿನಾಕಾರಣ ನೆಪಗಳನ್ನ ಒಡ್ಡಿ ತಿರಸ್ಕರಿಸುತ್ತಿದ್ದಾರೆ ಎಂದು ರೈತರು ಆರೋಪಿಸಿದರು. ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ತಹಸೀಲ್ದಾರ್ ಕೆಎಂ ಅರವಿಂದ್ ಭೇಟಿ ನೀಡಿ ರಾಗಿ ಪರಿಶೀಲಿಸಿ ರೈತರಿಗೆ ಅನ್ಯಾಯವಾಗದ ರೀತಿಯಲ್ಲಿ ರಾಗಿ ಬೆಂಬಲ ಬೆಲೆಗೆ ಖರೀದಿಸಬೇಕು, ಗುಣಮಟ್ಟವಿಲ್ಲದ ರಾಗಿ ತಿರಸ್ಕರಿಸಿ ಒಟ್ಟಾರೆ ರೈತರಿಗೆ ಯಾವುದೇ ಅನ್ಯಾಯವಾದರೆ ಸಹಿಸುವ ಪ್ರಶ್ನೆಯೇ ಇಲ್ಲ ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು. ಸರ್ ಅದಕ್ಕೆ ಅವ್ರು ಕೇಳಬೇಕಾದ್ರೆ ಅಮೌಂಟ್ ಇವರು ಸರ್ ಕಾರಣ ನೀವ್ ಹೇಳದ್ನೇ ನೋಡ್ತಿದ್ದೀನಲ್ಲ, ಯಾವ ರಿಸಲ್ಟ್ ಮಾಡ್ತಾರ ಅವಾಗ ಇವರು ಮುಟ್ಕಲ್ ಹಾಕೊಂಡು ದುಡ್ಡಿಗೆ ಮಾಡಿದ್ಮೇಲೆ ಒಂದ್ 2,000 3,000 ಒಂದೊಂದು ಗಾಡಿ ಕಲೆಕ್ಷನ್ ಮಾಡಿದೆ. ಎಷ್ಟಾಯ್ತು ಹೇಳಿ ಸರ್? ನಮಸ್ಕಾರ, ನಾನು ಮ್ಯಾನೇಜರ್ ಮಾತಾಡೋದ. ಕಂಪ್ಲೇಂಟ್ಸ್ ಬರಬಾರ್ದು, ಕಂಪ್ಲೇಂಟ್ಸ್ ಬರ್ದಂಗೆ ಮಾಡಿದ್ರೆ ಸರಿ. ನೀವು ಈಗ ಕಂಪ್ಲೇಂಟ್ಸ್ ಬರ್ತಿದ್ರೆ 3 ಹತ್ರ ಮಾಡಿದ್ರೆ ತಪ್ಪಾಗುತ್ತದೆ. ಇಲ್ಲ ಇಲ್ಲ, ಕಂಪ್ಲೇಂಟ್ ಮಾಡಿದ್ರೆ ಮಾಡಿಸ್ಕೊಂಡು ಈಗ ವ್ಯವಸ್ಥೆ ಕರೆಕ್ಟ್ ಆಗಿದ್ರೆ ಅವರೇ ಕಂಪ್ಲೇಂಟ್ ಮಾಡ್ತಾರೆ. ನನ್ನ ಹೆಸರು ವೆಂಕಟರಾಜ್ ಅಂತ ಹೇಳ್ಬಿಟ್ಟು, ನಾನು 19ನೇ ತಾರೀಕು ನಾನು ರಾಗಿ ಒಂದು 43 ಚೀಲ ಹಾಕೊಂಬಂದೆ. ನಾನು 6 ಗಂಟೆಗೆ 4 ಗಂಟೆ ಬಿಟ್ಟು 6 ಗಂಟೆ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಾಗ ಇವರು ಒಂದು 11 ಗಂಟೆಗೆ ಬಂದು ನಮಗೆ ಬೀಚ್ಗೆ ಹೋಗಿ ಅಲ್ಲಿ ತೂಕ ಹಾಸ್ಕೊಂಡು ಇಲ್ಲಿಗೆ ಬಂದರು. ಇಲ್ಲಿಗೆ ಬಂದಾಗ ಅದು ಅನ್ಲೋಡ್ ಮಾಡೋ ಅಂತ ಕೇಳಿದಾಗ ನಿಮ್ದು ಹಸಿ ಐತೆ, ನೀವು ರಾಗಿ ಸೈಡ್ಗೆ ಹಾಕ್ರಿ ಅಂತ ಹೇಳ್ಬಿಟ್ಟು ಅಂದರು. ಆಮೇಲೆ ಯಾಕ್ರಿ ಹಾಕ್ಬೇಕು ನಾವು ಅಧಿಕಾರನ ಕಳಿಸಿ ಅಂತ ಹೇಳ್ಬಿಟ್ಟು ನಾವು ಕೇಳಿದಾಗ ಹಿಂಗೆ ಅಂತ ಯಾರೋ ಒಬ್ರು ಬಂದುಬಿಟ್ಟು ಸಿದ್ದೇಶ ಅಂತ ಹೇಳ್ಬಿಟ್ಟು, ಸರ್ ಏನೋ ಒಂದು ಸ್ವಲ್ಪ ಅವ್ರು ನೋಡ್ರಿ ಅಂತ ಹೇಳ್ಬಿಟ್ಟು ಇದು ಮಾಡಿದಾಗ ಏನು ಕೊಡ್ಬೇಕು ನಿಮ್ಗೆ ಅಂತ ಕೇಳಿದಾಗ ನಮ್ಮ 4,000 ರೂಪಾಯಿ ಕೊಟ್ರಿ ಅಂತ ಕೇಳಿದ್ರು. ಯಾಕೆ ಕೊಡ್ಬೇಕು ಸರ್ 4,000 ರೂಪಾಯಿ ಅಂದಾಗ ನಾನೇನು ಮಾಡಿದೆ, ನಂಗೆ ಪ್ರೂಫ್ ಇರಲಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ 3,000 ರೂಪಾಯಿ ಫೋನ್ಪೇ ಮಾಡಿದೆ. ನಾನು ಆನಂದನವ್ರಿಗೆ ಫೋನ್ಪೇ ಅವ್ರಿಗೆ ಮಾಡಿ ಅಂತೇಳಿ ಫೋನ್ಪೇ ಮಾಡಿದೆ. ಫೋನ್ಪೇ ಮಾಡಿಸಾದ್ಮೇಲೆ ಆಮೇಲೆ ಇವ್ರು ಏನು ಮಾಡಿದ್ರು, ರಾಗಿ ಇಳಿಸೋರ್ಗೆ 10 ರೂಪಾಯಿ ತೊಗೊತಾರೆ. ಅಂಥದ್ರಲ್ಲಿ 15 ರೂಪಾಯಿ ತೊಗೊತಾಯಿದ್ರು. ಯಾಕೆ 15 ರೂಪಾಯಿ ತೊಗೊತ, ಎಲ್ಲ ಕಡೆಯಿಂದ 10 ರೂಪಾಯಿ ತೊಗೊತಾ ಇರೋದು. ರೈತರು ಯಾಕೆ ಅನ್ಯಾಯ ಮಾಡ್ತೀರಿ ನೀವು? ನಾವು ವರ್ಷದಿಂದ ಕಷ್ಟಪಟ್ಟು ಇಲ್ಲಿ ತಂದಾಕಿ ನೀವು ನಮಗೆ ಈ ಹಿಂಸೆ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಾವು ಕೇಳಿದಾಗ ಅವರೇ ಮಾಡಿ, ಇಲ್ಲ ಸರ್ ಇನ್ಮೇಲೆ ತೊಗೊಳಲ್ಲ ಹಂಗೆ ಅಂತ ಹೇಳ್ಬಿಟ್ಟು ಆಮೇಲೆ ನಿನ್ನೆ ಏನು ಮಾಡಿದ್ದಾರೆ, ಒಬ್ಬೊಬ್ಬರಿಗೆ 2,000 ರೂಪಾಯಿ ಕೊಟ್ಟು ಅನ್ಲೋಡ್ ಮಾಡ್ಕೊತೀವಿ ರೈತರ ಹತ್ರ, ಏನೋ ನಾವು ಅನ್ಲೋಡ್ ಮಾಡ್ಕೊಳಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೆದರಿಸಿದ್ದಾರೆ. ಅವರು 2,000 3,000 ರೂಪಾಯಿ ಕೊಟ್ಟಿದ್ದಾರೆ ರೈತರು ತರುವ ರಾಗಿಯನ್ನ ಇಲ್ಲಿನ ಅಧಿಕಾರಿಗಳು ಇಲ್ಲ ಸಲ್ಲದೆ ನೆಪಗಳನ್ನ ಒಡ್ಡಿ ಗುಣಮಟ್ಟ ಇಲ್ಲ, ಒಣಗಿಲ್ಲ, ಸ್ವಚ್ಛತೆ ಇಲ್ಲ ಎಂದು ಖರೀದಿಗೆ ತಿರಸ್ಕರಿಸುತ್ತಿದ್ದಾರೆ. ಆದರೆ ಖಾಸಗಿ ವ್ಯಕ್ತಿಗಳೊಂದಿಗೆ ಶಾಮೀಲಾಗಿ ಗುಣಮಟ್ಟವಿಲ್ಲದ ರಾಗಿಯನ್ನ ಖರೀದಿಸಲು ಮುಂದಾಗಿದ್ದಾರೆ ಎಂದು ರೈತ ಗಂಗರಾಜು ಗಂಭೀರವಾಗಿ ಆರೋಪಿಸಿದರು. ಗುಣಮಟ್ಟದ ರಾಗಿಯನ್ನ ಬೆಂಬಲ ಬೆಲೆ ಖರೀದಿ ಕೇಂದ್ರದಲ್ಲಿ ನಿಯಮಾನುಸಾರವಾಗಿ ಅಧಿಕಾರಿಗಳು ಖರೀದಿಸಬೇಕು, ಇಲ್ಲವಾದರೆ ಕಚೇರಿ ಮುಂದೆ ರೈತರು ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ರು. ಸರ್ ಇಲ್ಲಿ ನಮ್ಮ ರೈತರು ತಗೊಂಬಂದಿರೋ ರಾಗಿನ 15 ಬಂದರೂ ಕೂಡ ಡ್ರೈ ಆಗಿರೋದು ಅದನ್ನು ವಾಪಸ್ ಕಳಿಸ್ತಾರೆ, ಧೂಳು ಬರ್ತಿದೆ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ತಿದ್ದಾರೆ. ಅದೇ ವೆಂಡರ್ ತರೋ ರಾಗಿನ ಅದರಲ್ಲಿ ಎಲ್ಲ ಕಸ ಕಡ್ಡಿ ಇದ್ರು ಕೂಡ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಿದ್ದಾರೆ. ಇಲ್ಲೆಲ್ಲ ಯಾವ ರೀತಿ ಇದೆ ರಾಗಿ? ಅದು ಸರ್ ಫುಲ್ ಕಳಪೆ ಇದೆ ಸರ್. ಈಗ 10 ಜನ ರೈತರು ನೋಡಿದ್ದಾರೆ, ನೋಡ್ರಿ ಮಾತಾಡ್ಲಿ. ಈಗ ಇಲ್ಲೇ ಒಂದು ಟಾಯ್ಲೆಟ್ರು ಒಂದು ಬುಲೆರನ್ನ ರಿಜೆಕ್ಟ್ ಮಾಡಿ ಕಳ್ಸಿದ್ರು ಸರ್. ಅಲ್ಲಿ ಬಂದು ರಿಜೆಕ್ಟ್ ಆಗಿರುವಂಥ ರಾಗಿನ ವೆಂಡರ್ ಹತ್ರ ಅಲ್ಲಿ ಎಲ್ಲ ಚಿಲುಕ್ ಹಾಕ್ತಿದ್ದಾರೆ ನಮ್ಮ ಅಧಿಕಾರಿಗಳು. ಈ ಥರ ರಾಗಿ ಎಲ್ಲ ನೋಡ್ರಿ, ಕಾಳು, ಜ್ವಾಳ, ವಂಗೆ ಬೀಜ ಎಲ್ಲ ಇದೆ. ಇಂಥ ರಾಗಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಿದ್ದಾರೆ. ನಮ್ಮ ರೈತರಿಗೆ ಯಾವುದೇ ರೀತಿ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ. ನಮ್ಮ ರೈತರು ಎಂಥ ರಾಗಿ ತಂದ್ರು ಕೂಡ ಇದನ್ನ ಸರಿ ಇಲ್ಲ, ಇದು ಮಿಷನ್ ಹಾಕ್ಸ್ಕೊಂಬನ್ರಿ ಅಂತ ಹೇಳಿ ನೋಡಿ. ನಮ್ಮ ರೈತರ ರಾಗಿನ ತೋರಿಸ್ತೀವಿ ನೋಡಿ ಸ್ವಲ್ಪ. ಇದು ನಮ್ಮ ರೈತರ ರಾಗಿ, ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸಿದ್ದಾರೆ.
ಇದರಿಂದ ಒಂದು ಕ್ವಿಂಟಾಲ್ಗೆ 3 kg ಇದು ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ. ನಾವು ಅವ್ರು ಹೇಳಿರೋ ಲೆಕ್ಕ ಒಂದು ಪ್ಯಾಕೆಟ್ಗೆ 52 kg ತರ್ತೀವಿ. ಒಂದು ಪ್ಯಾಕೆಟ್ಗೆ ಅರ್ಧ kg ಕೂಡ ಲೆಸ್ ಹೋಗಲ್ಲ. ಅದು 52 kg ತರ್ತಾ ಇದ್ವಿ ನಾವು. 52 kg ತಗೊಂಡ್ಬರ್ತಾ ಇದ್ವಿ. 50 kg ಲೆಕ್ಕ ಕೊಡ್ತಿದ್ವಿ ನಾವು. ಸರ್ ಬೇಕಾದ್ರೆ ಇಲ್ಲಿ ತೂಕ ಸ್ಕೇಲ್ ತಗೊಂಡು ತೂಕ ಇಟ್ಕೊಂಡ್ ಬಂದ್ ನೀವು, ತೊಂದರೆ ಏನಿಲ್ಲ. ಆದ್ರೆ ಇಂಥ ರಾಗಿನ ರಿಜೆಕ್ಟ್ ಮಾಡಿ ಕಳಿಸ್ತಿದ್ದಾರೆ ಸರ್. ತಿರ್ಗಾ ಮತ್ತೆ ಒಂದು ಮೂಟೆಗೆ ಬಂದು ಗೌರ್ಮೆಂಟ್ ಚಾರ್ಜ್ 8 ರೂಪಾಯಿ ಇರೋದು, ಇಲ್ಲಿ ಇವ್ರು ಬಂದು 15 ರೂಪಾಯಿ ಕೇಳ್ತಿದ್ದಾರೆ ಸರ್. ಶಿಫ್ಟಿಂಗ್ ಚಾರ್ಜ್ ಅಂದ್ರೆ ಯಾವ ರೀತಿ ನಿಮ್ಮ ಸರ್ ರೈತರು ಇಲ್ಲಿ ಅವ್ರಿಗೆ ಕೊಡೋದು ಲೇಬರ್ಸ್ಗೆ ಒಂದು ಪ್ಯಾಕೆಟ್ ಬಂದು 15 ರೂಪಾಯಿ ಕೇಳ್ತಿದ್ದಾರೆ. ಈಗ ಬಂದು ಇಲ್ಲೆಲ್ಲ ನಾವು ರೈತರು ಗಲಾಟೆ ಮಾಡ್ತಾ ಇರೋದ್ರಿಂದ 10 ರೂಪಾಯಿ ಈಗ ಫಿಕ್ಸ್ ಮಾಡಿದ್ದಾರೆ. ಈಗ ಇಷ್ಟು ದಿನದಿಂದ 15 ರೂಪಾಯಿ ತಗೊಂತಿದ್ರಂತೆ. ತಿರ್ಗಾ ಮತ್ತೆ ರೈತರ ಗಾಡಿಗೆ ಅಲ್ಲಿ ಕ್ಯಾಂಟರ್ ಅಲ್ಲಿ ಕಳಪೆ ಫುಲ್ ಒಂದು ಲೋಡ್ ಬಂದಿದೆ ಸರ್. ಅದಕ್ಕೆ ಫುಲ್ ಪ್ರಿಫರೆನ್ಸ್ ಕೊಡ್ತಿದ್ದಾರೆ ಅವರು ಅಧಿಕಾರಿಗಳು. ಆದ್ರೆ ನಮ್ಮ ರಾಗಿಗೆ ಮಾತ್ರ ಯಾವ ರೈತರು ಬೆಳೆದಿರೋಂಥ ರಾಗಿಗೆ ಮಾತ್ರ ಇದು ಮಾಡ್ತಿಲ್ಲ. ಒಳ್ಳೆ ಗುಣಮಟ್ಟ ರಾಗಿ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಂತ ಕಳಪೆ ರಾಗಿ ಎಲ್ಲ ಹಾಕೊಂತಿದ್ದಾರೆ ಸರ್. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಏನ್ ಮಾಡ್ಬೇಕಂತ ಸರ್ ನಾವು ಹೋಗಿ ಅವ್ರ ರೈತರು ನಮ್ಮವ್ ಸರ್, ನೀವು ನೋಡಿ ಸರ್. ಇವ್ರು ಎಲ್ಲೊಂದು ಮಾತಾಡಿ ಪಕ್ಕದಲ್ಲಿ ಗಾಡಿ ಹತ್ರ ಮಾತಾಡಿ ರೈತರ ಹತ್ರ ಡೀಲ್ ಮಾಡೋದು ಸರ್ ಇವರು.